ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ನಿನ್ನೆ ದಾಖಲಾಗಿದ್ದು ಮೊನ್ನೆ ರಾತ್ರಿ ಸುಮಾರು 12:30 ಸಮಯದಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ. ಈ ಘಟನೆಯಲ್ಲಿ ಅಬ್ದುಲ್ ಖಾದರ್ ಅನ್ನುವಂತ ಒಬ್ಬ ವ್ಯಕ್ತಿಯ ಮನೆಗೆ ಈ ಪ್ರಕರಣದ ಆರೋಪಿ ಮತ್ತು ಆರೋಪಿಯ ಜೊತೆ ಬಂದಂತ ಒಟ್ಟು 3 ಜನ ಅಬ್ದುಲ್ ಖಾದರ್ ಅನ್ನೋನ್ಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಒಂದು ಚಾಕುವನ್ನು ಕೂಡ ಉಪಯೋಗಿಸಿದ್ದಾರೆ. ಇದು ಕಾರಣ ಏನಂತಂದ್ರೆ, ಆರೋಪಿ ಕೆಲವು ಕುದುರೆಗಳನ್ನ ಹೊಂದಿರ್ತಾನೆ. ಆ ಕುದುರೆಯನ್ನ ಮೇಯಿಸ್ಕೊಂಡ್ಬರ್ಲಿಕ್ಕೆ ಅಬ್ದುಲ್ ಖಾದರ್ ಸಂಬಂಧಿಕರ ಹುಡುಗ ಒಬ್ಬನಿಗೆ ಹಚ್ಚಿರ್ತಾರೆ. ಆ ಹುಡುಗ ನನಗೆ ಡೈಲಿ ಮೇಯಿಸ್ಕೊಂಡ್ಬರ್ಲಿಕ್ಕೆ ದುಡ್ಡು ಕೊಡ್ಬೇಕು ಅಂತ ಕೇಳಿದಾಗ ದುಡ್ಡು ಕೊಡಲ್ಲ, ಏನು ಕೊಡಲ್ಲ ಅಂತ ಇವ್ರದ್ದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಉಪಯೋಗಿಸ್ಕೊಂಡು ನಿಮಗೆ ಹೊಡೆದ್ಬಿಡ್ತೀನಿ, ಬಡ್ದ್ಬಿಡ್ತೀನಿ ಅಂತ ಬೆದರಿಸ್ತಾರೆ. ಅದ್ರ ಸಂಬಂಧ ಯಾಕಿಂಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ 12:30 ಸಮಯದಲ್ಲಿ ಇವ್ರು 3 ಜನ ಮಂಜುನಾಥ್ ಅಲಿಯ ಸೈಂಟಿಸ್ಟ್ ಮಂಜ ಅಂತ ಒಬ್ಬ, ಅವನ ಹೆಂಡತಿ ಮಾಲಾ ಮತ್ತೆ ಇನ್ನೊಬ್ಳು ಮುಸ್ಕಾನ್ ಅಂತ 3 ಜನ ಹೋಗ್ಬಿಟ್ಟು ಅಬ್ದುಲ್ ಖಾದರ್ ಮತ್ತೆ ಅವ್ರ ಮನೆಯಲ್ಲಿ ಇದ್ದಂಥವ್ರಿಗೆ ಹಲ್ಲೆ ಮಾಡಿ ಹೊಡೆದು ಬಂದಿರುವಂತ ಪ್ರಕರಣ. ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ, ಸೈಂಟಿಸ್ಟ್ ಮಂಜ ಅಂತ ಇಲ್ಲಿ ಕರೀತಾರಲ್ಲ, ಅವನ ಮೇಲೆ ಸುಮಾರು 36 ಪ್ರಕರಣಗಳು ಈವರೆಗೂ ದಾಖಲಾಗಿದೆ. 2004-05 ಪ್ರಾರಂಭ ಆಗಿ ಕಳೆದ ವರ್ಷ 24ರವರೆಗೂ ಅತ್ಯಂತ ಗಂಭೀರ ಪ್ರಕರಣಗಳು ಭಾಗಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಗ್ಯಾಂಬ್ಲಿಂಗ್ ರೇಡ್ ಮಾಡುವಂತ ಸಂದರ್ಭದಲ್ಲಿ ಅವನ್ನ ಹಿಡಿಲಿಕ್ಕೆ ಹೋದಾಗ ನಮ್ಮ ಪೊಲೀಸರು ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಕೂಡ ಒಂದು ಪ್ರಕರಣದಲ್ಲಿ ಅವನ್ನ ಹುಡುಕ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವನು ನ್ಯಾಯಾಲಯದ ಮುಂದೆ ಹಾಜರಾಗಿ ಸರೆಂಡರ್ ಆಗಿ ಜೇಸಿಂದ ಹೊರಗೆ ಬಂದ ಮೇಲೆ ಕೂಡ ಇಮಿಡಿಯೇಟ್ ಆಗಿ ಅವನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ ಅಲ್ಲಿ ಬೈಂಡ್ ಓವರ್ ಮಾಡಿದ್ವಿ, ಈ ತರ ಕೃತ್ಯಗಳು ಮಾಡಬಾರ್ದು ಅಂತ. ಅಷ್ಟಾಗಿಯೂ ಕೂಡ ಮತ್ತೆ ಮುಂದುವರೆಗೆ ಈ ಕೃತ್ಯವನ್ನು ಮಾಡಿದ್ದಾನೆ. ಹಂಗಾಗಿ ಅವನ್ನ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ವಶಕ್ಕೆ ತಗೊಂಡು ಇನ್ನೂ ಈ ತರ ಬೇರೆ ಏನೇನು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಕೂಡ ಪರಿಶೀಲನೆ ಮಾಡ್ತೀವಿ. ಮತ್ತೆ ಈ ವ್ಯಕ್ತಿ ಸ್ವಲ್ಪ ಅಂತಾರಾಜ್ಯ ಅಂತರ್ ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು. ಕೇವಲ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ, ಈ ವ್ಯಕ್ತಿ ಮೇಲೆ ಬೆಳಗಾವಿ ಇದರಲ್ಲಿ ಒಂದು ಡೆಕೈಟಿ ಕೇಸ್ ಇದೆ, ಆಮೇಲೆ ಗದಗದಲ್ಲಿ ಒಂದು NDPS ಕೇಸ್ ಇದೆ, ಅದೇ ರೀತಿ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ. ಇವನೊಬ್ಬ ಬಹಳ ಡೇಂಜರಸ್ ಕ್ರಿಮಿನಲ್. ಕಳೆದ ಒಂದು 4-5 ತಿಂಗಳಿಂದ ಅವನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭದಲ್ಲಿ ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ಎಬ್ಸ್ಕೊಂಡಿದ್ದ. ನಂತರದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ನ್ಯಾಯಾಲಯದ ಮುಂದೆ ನೇರವಾಗಿ ಹಾಜರಾಗಿದ್ದ. ಸೊ ಇವನ ಕ್ರಿಮಿನಲ್ ಹಿನ್ನೆಲೆ ಗಮನದಲ್ಲಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ಮುಂದಿನ ದಿನಗಳಲ್ಲಿ ತಗೊಂಡಿದ್ದೆ ನಮ್ಮ ಅಧಿಕಾರಿ ಸೂಚನೆ. ಯಾವ ಸೈಂಟಿಸ್ಟ್ ಸುಮ್ಮನೆ ಹಂಗೆ ಕರೀತಾರಷ್ಟೇ. ಇದು ಸೈಂಟಿಸ್ಟ್ ಅಂತ ನಾವಿಟ್ಟಿರೋ ಹೆಸರಲ್ಲ, ಅಥವಾ ಯಾರೋ ಬಹಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾನೆ ಅಂತ ಇಟ್ಟಿರೋದಲ್ಲ. ಅವ್ನು ಸುತ್ತಮುತ್ತ ಇರೋಂಥವ್ರು ಇವನು ಇಂಥ ದಡ್ರು ಇದ್ದಿದ್ರಲ್ಲಿ ಇವನೇ ಸ್ವಲ್ಪ ಏನಾದ್ರು ಅಫೆನ್ಸಿಗೆ ಪ್ಲಾನ್ ಮಾಡೋದು ಅದು ಇದು ಮಾಡ್ತಾನೆ ಅಂತ ಅವ್ನಿಗೆ ಸುಮ್ಮನೆ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರೆ ಅಷ್ಟೇ. ಇದು 2 ರೀತಿ. ಇವನು ಉಪಯೋಗಿಸ್ಕೊಂಡು ಅಪರಾಧ ಮಾಡಿಸಿರುವಂಥವ್ರು, ಪ್ಲಸ್ ಇವನ್ ಜೊತೆಗಿದ್ದುಕೊಂಡು ಇವನೇ ದೊಡ್ಡವನು ಅಂತ ಸಲಾ ಮಾಡ್ಕೊಂಡಿರುವಂಥವ್ರು ಇತರ ಹೆಸರು. ಯಾವ ಸೈಂಟಿಸ್ಟ್ ಇಲ್ಲ. ಈಸ್ ಅ ನಟೋರಿಯಸ್ ಕ್ರಿಮಿನಲ್. ಇವನ ಮೇಲೆ 2 ಕೊಲೆ ಪ್ರಕರಣ ಇದೆ, 2 ಕೊಲೆ ಪ್ರಯತ್ನದ ಪ್ರಕರಣ ಇದೆ, ರಾಬರಿ, ಡೆಕಾಯಿಟಿ, ಮನೆ ಕಳ್ಳತನ, ಆಮೇಲೆ NDPS, KP ಆಕ್ಟ್ ಸೇರಿದಂತೆ ಎಲ್ಲಾ ಕ್ಯಾಟಗರಿ ಅಫೆನ್ಸಸ್ ಇದೆ. 36 ಕೇಸ್ ಅಂತ ಏನು ಕಮ್ಮಿ ಅಲ್ಲ. ಈಸ್ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್. ಮನೆಗೂ ಬೇಕಿಲ್ಲ ಇವನು, ಸಮಾಜಕ್ಕೂ ಬೇಕಿಲ್ಲ ಅನ್ನೋಂಥ ಒಂದು ವೇಸ್ಟ್ ಫೆಲೋ. ಅವನಿಗೆ ಅವ್ನ ಸಹಚರರೆಲ್ಲ ಸೇರ್ಕೊಂಡು ಸೈಂಟಿಸ್ಟ್ ಮಂಜ ಅಂತ ಕರೀತಾರೆ. ಅದೇನು ಸೈಂಟಿಸ್ಟ್ ಅಂತ ಕರೆಯೋ ಅಂತ ಕೆಲಸ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ. ಈಸ್ ಎ ರೋಗ್, ಈಸ್ ಎ ನಟೋರಿಯಸ್ ಕ್ರಿಮಿನಲ್.